ಕೊಡಗಿನ ಪ್ರವಾಸಿ ತಾಣಗಳಲ್ಲಿ ನ್ಯೂ ಇಯರ್ ಪಾರ್ಟಿ ಸಿದ್ಧತೆಗಳು ನಡೀತಾ ಇದೆ. ಕೊಡಗಿನ ಪ್ರವಾಸಿ ತಾಣಗಳಲ್ಲಿ ಪ್ರವಾಸಿಗರ ಸಂಭ್ರಮವೋ ಸಂಭ್ರಮ. ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ಫುಲ್ ಮೋಜು ಮಸ್ತಿಗೆ ರೆಡಿ ಆಗಿದ್ದಾರೆ. ಪ್ರವಾಸಿಗರಿಂದ ತುಂಬಿ ತುಳುಕ್ತಾ ಇದೆ ಅಬ್ಬಿ ಫಾಲ್ಸ್. ಪ್ರಕೃತಿಯಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ ಪ್ರವಾಸಿಗರು. ಅಬ್ಬಿ ಫಾಲ್ಸ್ನಲ್ಲಿ ಜನವೋ ಜನ ಫುಲ್ ಸಂಭ್ರಮದಲ್ಲಿದ್ದಾರೆ. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಅಂತ ಬಂದಿರುವಂತಹ ಪ್ರವಾಸಿಗರು ಅಬ್ಬಿ ಫಾಲ್ಸ್ನಲ್ಲಿ ಮೋಜು ಮಸ್ತಿಯಲ್ಲಿ ತೊಡ್ಕೊಂಡಿದ್ದಾರೆ. 2024ಕ್ಕೆ ಬಾಯಿನ್ನ ಹೇಳಿ 2025ನ್ನ ಬರಿ ಮಾಡಿಕೊಳ್ಳಿಕ್ಕೆ ಈಗಾಗಲೇ ಸಾಕಷ್ಟು ಜನರು ಕಾತರಾಗಿರೋ ಅಂಥದ್ದು. ಅದರಲ್ಲೂ ಕೂಡ ಕೊಡಗಿನ ಪ್ರವಾಸಿ ತಾಣಗಳಲ್ಲಿ ಪ್ರವಾಸಿಗರು ಭಾಳ ಸಂಭ್ರಮದಿಂದ ಎಲ್ಲವನ್ನ ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ನೋಡ್ಬೋದು, ನಾನು ಈಗ ಮಡಿಕೇರಿ ತಾಲೂಕಿನ ಅಬ್ಬಿ ಫಾಲ್ಸ್ನಲ್ಲಿ ಇದ್ದೇನೆ. ಸೊ ನೀವೆಲ್ಲರೂ ಕೂಡ ನೋಡ್ತಿರ್ಬೋದು, ಇಲ್ಲಿಗೆ ಬಂದಿರೋಂತಹ ಪ್ರವಾಸಿಗರು ಇಲ್ಲಿಯ ಪ್ರವಾಸಿ ತಾಣಗಳನ್ನ ಎಷ್ಟೊಂದು ಎಂಜಾಯ್ ಮಾಡ್ತಿದ್ದಾರೆ ಅಂತೇಳಿ. ಸೊ ಅಂದರೆ ಏನು ಅಬ್ಬಿ ಫಾಲ್ಸ್ನಲ್ಲಿ ಧುಮ್ಮಿಕ್ಕೆ ಎರಿತಿರುವಂತಹ ಜಲಧಾರೆ ಏನಿದೆ, ಆ ಜಲಧಾರೆಯನ್ನು ನೋಡಿಕೊಂಡು ಎಂಜಾಯ್ ಮಾಡ್ತಿದ್ದಾರೆ ಅಂಥದ್ದು. ಸೊ ಒಂದು ಕಡೆ ಕೊಡಗಿನ ಪ್ರವಾಸಿ ತಾಣಗಳಲ್ಲೇ ಇಯರ್ ಎಂಡಿಂಗನ್ನು ಆಚರಣೆ ಮಾಡಬೇಕು, ನ್ಯೂ ಇಯರ್ನ ಬರ್ಮಾಡ್ಕೊಳ್ಬೇಕು ಅಂತೇಳಿ ಸಾಕಷ್ಟು ಜನರು ಕೊಡಗಿಗೆ ಬರ್ತಾರೆ. ಸೊ ಹೀಗಾಗಿ ಪ್ರವಾಸಿ ತಾಣಗಳಲ್ಲಿ ಇಡೀ ದಿನ ಎಂಜಾಯ್ ಮಾಡಿದ್ರೆ, ಸೊ ರಾತ್ರಿ ಇಯರ್ ಎಂಡಿಂಗ್ ಪಾರ್ಟಿಯನ್ನು ತಾವು ಉಳಿದಂತಹ ರೆಸಾರ್ಟು ಹೋಮ್ ಸ್ಟೇ ಏನಿರುತ್ತೆ ಅಲ್ಲಿ ಪ್ಲ್ಯಾನನ್ನು ಮಾಡ್ಕೊಂಡಿರ್ತಾರೆ. ಸೊ ಏನೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ, ಹೇಗೆ ಎಂಜಾಯ್ ಮಾಡ್ತಾರೆ, ಏನೆಲ್ಲ ಸೆಲೆಬ್ರೇಟ್ ಮಾಡ್ತಾರೆ ಅಂತೇಳಿ ನಾನು ಕೇಳ್ತೀನಿ. ಇಲ್ಲಿಯ ಪ್ರವಾಸಿಗರು ಕೂಡ ಇದ್ದಾರೆ. ಸರ್, ನೀವು ಎಲ್ಲಿಂದ ಬಂದಿದ್ರಿ ಸರ್? ಸರ್, ನಾವು ಧಾರವಾಡದಿಂದ ಬಂದೇವು ಸರ್. ಸಹಜವಾಗಿಯೇ ಇಯರ್ ಎಂಡಿಂಗ್ ಇದೆ, ನಾಳೆ ನ್ಯೂ ಇಯರು. ಸೊ ಇಯರ್ ಎಂಡಿಂಗ್ ಪಾರ್ಟಿಯನ್ನು ರಾತ್ರಿ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ? ಹೋಮ್ ಸ್ಟೇ ಮಾಡೇವ್ರಿ. ಅಲ್ಲಿ ಕ್ಯಾಂಪ್ ಫೈರ್ ಮಾಡ್ತಾರಂತ, ಅಲ್ಲಿ ಮನೆ ಊಟ ಮಾಡಿಕೊಡ್ತಾರಂತ ಒಬ್ರು ಅಮ್ಮ. ಸೊ ಕ್ಯಾಂಪ್ ಫೈರ್ ಮಾಡ್ಕೊತ ಒಂದು ಸ್ವಲ್ಪ ಹಾಡು ಕೇಳ್ಕೊತ ನೇಚರ್ ಎಂಜಾಯ್ ಮಾಡ್ಕೊತ ಹ್ಯಾಪಿ ನ್ಯೂ ಇಯರ್ ಮಾಡ್ಬೇಕಂತ ವಿಚಾರ. ಇಯರ್ ಎಂಡಿಂಗ್ ಪಾರ್ಟಿ ಅಥವಾ ನ್ಯೂ ಇಯರ್ನ ಕೊಡಗಿನಲ್ಲೇ ಎಂಜಾಯ್ ಮಾಡಬೇಕು ಅಂತೇಳಿ ಯಾಕೆ ಬಂದಿದ್ದು? ಕೊಡಗಿನಲ್ಲಿ ಅಂದರೆ ಸ್ವಲ್ಪ ಪ್ಲೇಸ್ ನೇಚರ್ ಚೆನ್ನಾಗಿದೆ, ಗಿಡ ಮರಗಳು ಇದು ಚೆನ್ನಾಗಿದೆ, ಆಮೇಲೆ ಆ್ಯಕ್ಟಿವಿಟೀಸು ಚೆನ್ನಾಗಿದೆ. ಇಲ್ಲಿ ಹಳೆಯದೆಲ್ಲ ಫೋಟೋ ಮತ್ತು ಇವು ಪ್ಲೇಸ್ ಇದೆ, ಅದಕ್ಕೆ ಬಂದಿದ್ದೇವೆ ನಾವು. ಇಲ್ಲಿ ನೋಡೋಕೆ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಆಗಬೇಕಂತ ನೋಡೋದಕ್ಕೆ ಬಂದಿದ್ದೀವಿ. ಇದು ಪ್ರವಾಸಿಗರ ಮಾರ್ತಾಗಿರೋಂಥದ್ದು. ಅಂದರೆ ಕೇವಲ ಪಾರ್ಟಿ ಅಂತಂತಂದರೆ ಒಂದಷ್ಟು ಮೋಜು ಮಸ್ತಿ ಅಷ್ಟೇ ಅಲ್ಲ, ಅದಕ್ಕೆ ಬದಲಾಗಿ ಕೊಡಗಿನಲ್ಲಿರುವಂತಹ ಪರಿಸರ ಏನಿದೆ ಅವೆಲ್ಲವನ್ನು ಕೂಡ ಎಂಜಾಯ್ ಮಾಡಬೇಕು, ಅವೆಲ್ಲವನ್ನು ನೋಡಿ ಕಣ್ತುಂಬ್ಕೋಬೇಕು. ಆ ಮೂಲಕ ವಿಶೇಷವಾಗಿ ನಾವು ಇಯರ್ ಎಂಡಿಂಗು ಅಥವಾ ನ್ಯೂ ಇಯರ್ ಪಾರ್ಟಿಯನ್ನು ಆಚರಣೆ ಮಾಡಬೇಕು ಅಂತೇಳಿ ಕೊಡಗಿಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಿರೋಂಥದ್ದು ಕೂಡ ಕಾಣುತ್ತೆ. ಕ್ಯಾಮ್ರಾಮನ್ ಪ್ರದೀಪ್ ಜೊತೆ ರವಿ ಎಸ್ಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೊಡಗು. 2025ರ ಸ್ವಾಗತಕ್ಕೆ ಕಡಲ ತಡಿಯಲ್ಲಿ ಭರ್ಜರಿ ಸಿದ್ಧತೆಯಾಗಿದೆ. ಮಲ್ಪೆ ಬೀಚ್ಗೆ ಸಾವಿರಾರು ಪ್ರವಾಸಿಗರು ಪ್ರತಿನಿತ್ಯವೂ ಕೂಡ ಲಗ್ಗೆ ಇಡ್ತಾರೆ. ಆದರೆ ಹೊಸ ವರ್ಷದ ಸಂಭ್ರಮದ ಹಿನ್ನೆಲೆಯಲ್ಲಿ ಪ್ರವಾಸಿಗರ ಸಂಖ್ಯೆ ಹೆಚ್ಚಳವಾಗಿದೆ. ಹೊಸ ವರ್ಷದ ಹಿನ್ನೆಲೆ ಈಗ ಸಮುದ್ರ ತಟದಲ್ಲಿ ಪ್ರವಾಸಿಗರ ದಂಡೆ ಇದೆ. ಮಲ್ಪೆ ಬೀಚ್ನಲ್ಲಿ ಪ್ರವಾಸಿಗರು ಮೋಜು ಮಸ್ತಿಯಲ್ಲಿ ತೊಡಗಿರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ರಾತ್ರಿ 12:30ರವರೆಗೂ ಕೂಡ ಈ ಸ್ಥಳದಲ್ಲಿ ಹೊಸ ವರ್ಷದ ಆಚರಣೆಗೆ ಅನುಮತಿ ಇದೆ. ಇದೇ ಮೊದಲ ಬಾರಿಗೆ ಕಡಲ ತಡಿಯಲ್ಲಿ ಹೊಸ ವರ್ಷಾಚರಣೆಗೆ ಅನುಮತಿ ಸಿಕ್ಕಿರೋದು. ಕಡಲ ತೀರದ ಹೋಮ್ ಸ್ಟೇ ರೆಸಾರ್ಟ್ಗಳಲ್ಲಿ ಪ್ರವಾಸಿಗರೇ ತುಂಬಿ ತುಳುಕ್ತಾ ಇದ್ದಾರೆ. ಸಮುದ್ರದಲ್ಲಿ ಬೋಟಿಂಗ್, ಪ್ಯಾರಾಶೂಟ್ಗಳಲ್ಲಿ ಮಸ್ತ್ ಮಜಾ ಮಾಡ್ತಾ ಇದ್ದಾರೆ. ಇನ್ನೇನು ಕೌಂಟ್ ಡೌನ್ ಕೂಡ ಶುರುವಾಗಿದೆ ಹೊಸ ವರ್ಷಾಚರಣೆಗೆ. ಹೊಸ ವರ್ಷ 2025 ಬರಮಾಡಿಕೊಳ್ಳೋದಕ್ಕೆ ದೇವಾಲಯಗಳ ನಗರಿ ಉಡುಪಿಯಲ್ಲೂ ಕೂಡ ಎಲ್ಲ ತಯಾರಿಗಳು ಬಹಳ ಜೋರಾಗಿದೆ. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ನಿಧನದ ಹಿನ್ನೆಲೆಯಲ್ಲಿ ಸರ್ಕಾರಿ ಪ್ರಾಯೋಜಿತ ಯಾವುದೇ ಕಾರ್ಯಕ್ರಮಗಳನ್ನು ನಡೆಸೋದಕ್ಕೆ ಅವಕಾಶ ಇಲ್ಲ. ಮಲ್ಪೆ ಕಡಲ ತೀರದಲ್ಲಿದ್ದೇವೆ, ನೋಡ್ಬೋದು ಜನ ಬಹಳ ಸಾಕಷ್ಟು ಸಂಖ್ಯೆಯಲ್ಲಿ ಮೋಜು ಮಸ್ತಿಯಲ್ಲಿ ನಿರತರಾಗಿದ್ದಾರೆ. ಇವತ್ತು ಅಂತಲ್ಲ, ಕಳೆದ ಒಂದು ವಾರದಿಂದ ಲಕ್ಷಾಂತರ ಪ್ರವಾಸಿಗರು ಉಡುಪಿ ಜಿಲ್ಲೆಗೆ ಭೇಟಿ ಕೊಡ್ತಾ ಇದ್ದಾರೆ. ಪ್ರತಿದಿನ ಏನಿಲ್ಲ ಅಂದರೂ 3-4 ಲಕ್ಷ ಜನ ಉಡುಪಿಯಲ್ಲಿ ಬೇರೆ ಬೇರೆ ರೀತಿಯ ಪ್ರವಾಸಿಗರು, ಅದು ಧಾರ್ಮಿಕ ಪ್ರವಾಸೋದ್ಯಮ ಇರ್ಬೋದು, ಮೋಜು ಮಸ್ತಿಯ ಪ್ರವಾಸೋದ್ಯಮ ಇರ್ಬೋದು, ಬಹಳ ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇದ್ದಾರೆ. ಇದೀಗ ಹೊಸ ವರ್ಷಾಚರಣೆಯ ಸಂದರ್ಭದಲ್ಲೂ ಕೂಡ ಮಲ್ಪೆ ಕಡಲ ತೀರದಲ್ಲಿ ಸಾವಿರಾರು ಜನ ಸೇರಿರುವಂತಹ ದೃಶ್ಯಾವಳಿಗಳನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ಭಾಳ ಮುಖ್ಯವಾಗಿ ಈ ಕಡಲ ತೀರದಲ್ಲಿ ಹಿಂದಿನ ಕೆಲವೊಂದು ವರ್ಷಗಳಲ್ಲಿ ಸರ್ಕಾರಿ ಪ್ರಾಯೋಜಿತ ಕೆಲವೊಂದು ಕಾರ್ಯಕ್ರಮಗಳು ನಡೀತಾ ಇತ್ತು. ಆದರೆ ಈ ಬಾರಿ ಆ ಥರದ ಯಾವುದೇ ಕಾರ್ಯಕ್ರಮಗಳ ಆಯೋಜನೆ ಆಗಿಲ್ಲ ಒಂದು. ಆದರೆ ಕಳೆದ 27ನೇ ತಾರೀಕಿಗೆ, ಕಳೆದ ಲಾಸ್ಟ್ ವೀಕೆಂಡಿನಿಂದ 31ನೇ ತಾರೀಕಿನವರೆಗೆ, ಅಂದರೆ ಇವತ್ತು ತಡರಾತ್ರಿಯವರೆಗೆ ಒಂದು ಫುಡ್ ಫೆಸ್ಟಿವಲನ್ನು ಒಂದು ಪ್ರವಾಸೋದ್ಯಮ ಇಲಾಖೆಯ
ಒಂದು ಅಡಿಯಲ್ಲಿ ಒಂದು ಆಯೋಜನೆ ಮಾಡಲಾಗಿತ್ತು. ಅದಕ್ಕಾಗಿ ಹಾಕಿರುವಂಥ ಎಲ್ಲ ಪೆಂಡಾಲ್ಗಳನ್ನು ನಾವಿಲ್ಲಿ ಗಮನಿಸ್ಬೋದು. ಆದರೆ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ನಿಧನದ ಹಿನ್ನೆಲೆಯಲ್ಲಿ ಆ ಫುಡ್ ಫೆಸ್ಟಿವಲ್ ರದ್ದಾಗಿರುವಂಥದ್ದು. ಸೊ ಆ ದೃಷ್ಟಿಯಿಂದ ಅಲ್ಲಿ ಯಾವುದೇ ಚಟುವಟಿಕೆ ಇಲ್ಲ, ಹಾಗೆ ಬಿಟ್ಟಿದ್ದಾರೆ ಆ ಪೆಂಡಾಲನ್ನು. ನಾವು ಗಮನಿಸಿದರೆ ಗೊತ್ತಾಗುತ್ತೆ. ಇಲ್ಲಾಂದರೆ ಹೊಸ ವರ್ಷಾಚರಣೆಯ ಸಂದರ್ಭದಲ್ಲಿ ಕಡಲ ತೀರ ಪ್ರದೇಶದ ಆಹಾರಗಳ ಖಾದ್ಯಗಳ ಒಂದು ರುಚಿ ಸವಿಯುವುದಕ್ಕೆ ಪ್ರವಾಸಿಗರಿಗಾಗಲಿ ಸ್ಥಳೀಯರಿಗಾಗಲಿ ಅವಕಾಶ ಇತ್ತು. ಕಡಲ ತೀರದಲ್ಲಿ ಮೋಜು ಮಸ್ತಿ ನಡೆಸೋದಕ್ಕೆ ಯಾವುದೇ ಅಡ್ಡಿ ಇಲ್ಲ. ಪೊಲೀಸ್ ಇಲಾಖೆ ಕೂಡ ಹೇಳಿದೆ, ಬೀಚ್ಗಳಿಗೆ ಹೋಗ್ಬೋದು, ಆದರೆ ಸುರಕ್ಷತಾ ಕ್ರಮಗಳನ್ನು ನೀವೇ ತೆಗೆದುಕೊಳ್ಬೇಕು. ಯಾಕಂದರೆ ಕರಾವಳಿಯ ಈ ಭಾಗದಲ್ಲಿ ಸುಮಾರು 100 ಕಿಲೋಮೀಟರ್ನಷ್ಟು ಬೀಚ್ ಇದೆ. ಎಲ್ಲ ಕಡೆ ಪೊಲೀಸರಿಗೆ ಹೋಗಿ ಕಾಯೋದಕ್ಕೆ ಸಾಧ್ಯ ಇಲ್ಲ. ಆದರೆ ಜನ ಸೇರುವಂಥ ಬೀಚ್ಗಳೇನಿವೆ, ಅದು ಕಾಪು ಬೀಚ್ ಇರ್ಬೋದು, ಮರವಂತೆ ಬೀಚ್ ಇರ್ಬೋದು, ಮಲ್ಪೆ ಬೀಚ್ ಇರ್ಬೋದು, ಪಡುಕೆರೆ ಪರಿಸರ ಇರ್ಬೋದು, ಇಲ್ಲಿ ಪೊಲೀಸರ ಒಂದು ಭದ್ರತಾ ವ್ಯವಸ್ಥೆಗಳು ಇರುತ್ತೆ ಅನ್ನೋದನ್ನು ಪೊಲೀಸ್ ಇಲಾಖೆ ಕೂಡ ಹೇಳಿರುವಂಥದ್ದು. ಸೊ ಆ ದೃಷ್ಟಿಯಿಂದ ಜನರು ತಮ್ಮ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಂಡೇ ಕಡಲಿಗೆ ಇಳಿಬೇಕು ಅನ್ನುವಂಥದ್ದು. ಕಡಲ ತೀರದಲ್ಲಿ ಈಜಿನಲ್ಲಿರ್ಬೋದು, ಬೋಟಿಂಗ್ನಲ್ಲಿರ್ಬೋದು, ಅಥವಾ ಸೈಂಟ್ ಮೇರೀಸ್ ಐಲ್ಯಾಂಡಿಗೆ ಹೋಗುವಂಥದ್ದಿರ್ಬೋದು, ಹೀಗೆ ಪ್ರತಿಯೊಂದು ಚಟುವಟಿಕೆಗಳು ಕೂಡ ಬಹಳ ಜೋರಾಗಿಯೇ ನಡೀತಾ ಇದೆ. ರೇವ್ ಪಾರ್ಟಿಗಳು ಈ ರೀತಿ ಏನಾದರೂ ನಡೆದದ್ದು ಕಂಡು ಬಂದರೆ ಕಠಿಣ ಕ್ರಮವನ್ನು ಕೈಗೊಳ್ತೇವೆ ಅನ್ನುವಂಥ ಮಾತನ್ನು ಕೂಡ ಪೊಲೀಸ್ ಇಲಾಖೆ ಹೇಳಿರುವಂಥದ್ದು. ಅದಕ್ಕಂತಲೇ ಪ್ರತ್ಯೇಕ ಪೊಲೀಸ್ ತಂಡಗಳನ್ನು ಕೂಡ ರಚನೆ ಮಾಡಲಾಗಿದೆ. 10 ಗಂಟೆಯ ಮೇಲೆ ಏನು ಸುಪ್ರೀಂ ಕೋರ್ಟ್ನ ನಿರ್ದೇಶನ ಇದೆ, ಆ ಪ್ರಕಾರ 10 ಗಂಟೆಯ ಮೇಲೆ ಸಾರ್ವಜನಿಕವಾಗಿ ಯಾವುದೇ ಧ್ವನಿವರ್ಧಕಗಳನ್ನು ಬಳಸುವ ಹಾಗೆ ಇಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಪೊಲೀಸ್ ಇಲಾಖೆ ನೀಡಿರುವಂಥದ್ದು. ಜಿಲ್ಲಾಡಳಿತ ಕೊಟ್ಟ ಅವಕಾಶದ ಸಮಯದ ಮಿತಿಯಲ್ಲಿ ಈ ಆಚರಣೆ ನಡೆಸೋದಕ್ಕೆ ಯಾವುದೇ ಅಡ್ಡಿ ಇಲ್ಲ. ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಮೈಸೂರಿನಲ್ಲೂ ಕೂಡ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಸಿದ್ಧತೆಗಳಾಗಿದೆ. ಮಧ್ಯರಾತ್ರಿ 1 ಗಂಟೆಯವರೆಗೂ ಹೊಸ ವರ್ಷ ಸಂಭ್ರಮಾಚರಣೆಗೆ ಅರಮನೆ ನಗರಿ ಸಜ್ಜಾಗಿದೆ. ಅರಮನೆಗೆ ಈಗಾಗಲೇ ಪ್ರವಾಸಿಗರ ದಂಡೆ ಆಗಮಿಸ್ತಾ ಇದೆ. ರಾತ್ರಿ 8 ಗಂಟೆಯ ನಂತರ ಚಾಮುಂಡಿ ಬೆಟ್ಟಕ್ಕೆ ಪ್ರವೇಶ ಇಲ್ಲ. ಚಾಮುಂಡಿ ಬೆಟ್ಟದಿಂದ ವಾಪಸ್ ಬರುವಂತೆ ಎಲ್ರಿಗೂ ಸೂಚನೆ ಕೊಡಲಾಗಿದೆ. ಯಾವುದೇ ಅಹಿತಕರ ಘಟನೆಗಳು ಆಗದೇ ಇರೋ ನಿಟ್ಟಿನಲ್ಲಿ ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ಪೊಲೀಸರು ತೆಗೆದುಕೊಂಡಿದ್ದಾರೆ. ಇನ್ನು ಮಹಿಳೆಯರ ರಕ್ಷಣೆಗೆ ಪಿಂಕ್ ಗರುಡ ಪಡೆ ಕೂಡ ಗಸ್ತು ತಿರುಗುತ್ತೆ. ರಾತ್ರಿ 8 ಗಂಟೆಯ ನಂತರ ಒಂದು ಕಡೆ ಚಾಮುಂಡಿ ಬೆಟ್ಟಕ್ಕೆ ಅವಕಾಶ ಇರೋದಿಲ್ಲ, ಎಲ್ಲರೂ ಕೂಡ ಕೆಳಗೆ ಬರಬೇಕು, ಆ ಸೂಚನೆ ಕೊಡಲಾಗಿದೆ. ಮತ್ತೊಂದು ಕಡೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಪೊಲೀಸ್ ಇಲಾಖೆಯೂ ಕೂಡ ಮಾಡಿಕೊಂಡಿದೆ. 2024 ಮುಕ್ತಾಯವಾಗ್ತಾ ಇದೆ. 2025 ಬರಮಾಡ್ಕೊಳ್ಳಿಕ್ಕೆ ದೇಶಾದ್ಯಂತ ಜನ ಎಲ್ಲ ಕಾತರರಾಗಿರ್ತಕ್ಕಂಥದ್ದು. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೂ ಕೂಡ 2025 ಬರಮಾಡ್ಕೊಳ್ಳಿಕ್ಕೆ ಯುವ ಸಮೂಹ ಸೇರಿದಂತೆ ಜನ ಸಮುದಾಯ ತುದಿಗಾಲಿನಲ್ಲಿ ನಿಂತಿದೆ. ಇಂತಹ ಸಂದರ್ಭದಲ್ಲಿ ಇಯರ್ ಎಂಡ್ನ ಪಾರ್ಟಿ ಬಹಳಷ್ಟು ಜೋರಾಗಿರ್ತಕ್ಕಂಥದ್ದು. ಪಾರ್ಟಿ ಹೆಸರಲ್ಲಿ ಯಾವುದಾದ್ರೂ ಅಹಿತಕರ ಘಟನೆಗಳು ನಡೆದ್ಬಿಡ್ತಾವ ಅನ್ನೋ ಒಂದು ಆತಂಕದಲ್ಲಿ ಮೈಸೂರು ಪೊಲೀಸರು ಕೂಡ ಇರ್ತಕ್ಕಂಥದ್ದು. ಅದರ ಹಿನ್ನೆಲೆಯಲ್ಲೇ ಕೂಡ ಈಗ ಹೆಚ್ಚು ಜನರು ಸೇರುವಂಥ ಸ್ಥಳಗಳು ಮತ್ತು ಸಾರ್ವಜನಿಕರು ಹೆಚ್ಚು ತಿರುಗಾಡುವಂಥ ಸ್ಥಳಗಳೇನಿವೆ ಅಲ್ಲಿ ಕೆಲವೊಂದಷ್ಟು ನಿರ್ಬಂಧಗಳನ್ನು ಹಾಕಿದ್ದಾರೆ. ಬಹಳ ಮುಖ್ಯವಾಗಿ ಮೈಸೂರಿನಲ್ಲಿರ್ತಕ್ಕಂಥ ಚಾಮುಂಡಿ ಬೆಟ್ಟಕ್ಕೂ ಕೂಡ ಇಯರ್ ಎಂಡ್ನ ಸಂದರ್ಭದಲ್ಲಿ ಒಂದಷ್ಟು ನಿರ್ಬಂಧವನ್ನು ವಿಧಿಸಿ ಮೈಸೂರು ಪೊಲೀಸರು ಆದೇಶವನ್ನು ಮಾಡಿರ್ತಕ್ಕಂಥದ್ದು. ನಾವೀಗ ಇರ್ತಕ್ಕಂಥದ್ದು ಏನು ಚಾಮುಂಡಿ ಬೆಟ್ಟಕ್ಕೆ ಸಂಪರ್ಕವನ್ನು ಕಲ್ಪಿಸುವಂಥ ರಸ್ತೆ ಏನಿದೆ, ತಾವರೆಕಟ್ಟೆಯ ಗೇಟ್ ಏನಿದೆ, ಮುಖ್ಯ ದ್ವಾರದಲ್ಲಿ ಇರ್ತಕ್ಕಂಥದ್ದು. ಈ ಒಂದು ದ್ವಾರವನ್ನು ಹೊರತುಪಡಿಸಿ ಚಾಮುಂಡಿ ಬೆಟ್ಟಕ್ಕೆ ಸುಮಾರು 8 ಕಡೆಗಳಲ್ಲಿ ಸಂಪರ್ಕವನ್ನು ಸಾಧಿಸುವಂಥ ರಸ್ತೆಗಳಿವೆ. ಆ ಎಲ್ಲ ರಸ್ತೆಗಳನ್ನು ಕೂಡ ಇವತ್ತು ಸಂಜೆ 7 ಗಂಟೆಯಿಂದಲೇ ಕೂಡ ನಿರ್ಬಂಧ ಮಾಡುವಂಥ ಒಂದು ಆದೇಶವನ್ನು ಈಗ ಮೈಸೂರು ಪೊಲೀಸರು ಮಾಡಿರ್ತಕ್ಕಂಥದ್ದು. ಏನು ಒಂದು ಕಡೆ ಇಯರ್ ಎಂಡ್ ಇದೆ, ಇಯರ್ ಎಂಡ್ನ ಜೊತೆಗೆ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡಬೇಕು, ಅದೇ ರೀತಿಯಾಗಿ ರಜಾ ದಿನಗಳು ಇರೋ ಕಾರಣಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಜನರು ಬರ್ತಾರೆ. ಇನ್ನು ಏನು ಇಯರ್ ಎಂಡ್ ಪಾರ್ಟಿಯನ್ನು ಮಾಡುವಂಥ ಜನರೇನಿರ್ತಾರೆ ಅವರು ಇವತ್ತು ರಾತ್ರಿ 7 ಗಂಟೆ ನಂತರದಿಂದಲೇ ಕೂಡ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನೋದು ಮೈಸೂರು ಪೊಲೀಸರು ಮಾಡಿರ್ತಕ್ಕಂಥ ಆದೇಶ. ಈ ಒಂದು ಆದೇಶದಲ್ಲೂ ನಾವು ನೋಡೋದಾದ್ರೆ ಏನಿವತ್ತು 7 ಗಂಟೆಯಿಂದನೇ ಕೂಡ ಚಾಮುಂಡಿ ಬೆಟ್ಟವನ್ನು ಸಂಪರ್ಕ ಮಾಡುವಂತಹ ಈ ಒಂದು ತಾವರೆಕಟ್ಟೆ ಗೇಟನ್ನು ಹೊರತುಪಡಿಸ್ತಂತೆ ಉತ್ತನಹಳ್ಳಿ ಗೇಟ್ ಇರ್ಬೋದು, ದೇವಿಕೆರೆ ಗೇಟ್ ಇರ್ಬೋದು, ಮತ್ತೆ ಚಾಮುಂಡಿ ಬೆಟ್ಟದ ಪಾದದ ಗೇಟ್ ಏನಿದೆ, ಅದೇ ರೀತಿಯಾಗಿ ಲಲಿತ ಮಹಲ್ ಗೇಟ್ ಏನಿದೆ, ಆ ಗೇಟ್ಗಳಿಂದ ಚಾಮುಂಡಿ ಬೆಟ್ಟವನ್ನು ಪ್ರವೇಶ ಮಾಡುವಂಥ ಯಾವುದೇ ವಾಹನಗಳಿರ್ಬೋದು ಅವೆಲ್ಲವೂ ಕೂಡ ನಿರ್ಬಂಧವನ್ನು ವಿಧಿಸಿರ್ತಕ್ಕಂಥದ್ದು. ಬರುವಂಥ ಎಲ್ಲ ವಾಹನಗಳು ರಾತ್ರಿ 7 ಗಂಟೆಯ ನಂತರದಲ್ಲಿ ಇದೇ ಒಂದು ದ್ವಾರ ಏನಿದೆ ಈ ಒಂದು ದ್ವಾರದ ಮೂಲಕವಾಗಿ ಬರ್ಬೋದು. ಇನ್ನು ಬರುವಂಥ ಯಾವುದೇ ಪ್ರವಾಸಿಗರು ಇರ್ಬೋದು ಮತ್ತು ಯುವ ಸಮೂಹ ಏನಿರ್ತಾರೆ, ಯುವ ಸಮೂಹ ಇಲ್ಲಿ ತಿರುಗಾಡುವಂಥ ಸಂದರ್ಭಗಳಲ್ಲಿ ಕೂಡ ಮದ್ಯದ ಬಾಟಲ್ಗಳನ್ನಾಗ್ಬೋದು, ಆಹಾರ ಪೊಟ್ಟಣಗಳನ್ನಾಗ್ಬೋದು 7 ಗಂಟೆ ನಂತರದಲ್ಲಿ ತರುವಂತಿಲ್ಲ. ಈ ರೀತಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.